ಅವಳಿ ತಾಲೂಕಿನ ಮತದಾರರಿಗೆ ಕೃತಜ್ಞತೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಶುಕ್ರವಾರ ಬೆಳಗ್ಗೆ ನಡೀತಾ ಇದೆ. ಈ ಕುರಿತಾದ ಒಂದು ದೃಶ್ಯವನ್ನು ನೋಡೋದಾದರೆ KR ನಗರದ ಬಯಲು ರಂಗಮಂದಿರದಲ್ಲಿ ಬೃಹತ್ ವೇದಿಕೆ ಸಜ್ಜಾಗ್ತಾ ಇದೆ. ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದ ವ್ಯವಸ್ಥೆ, ಆಸನಗಳ ವ್ಯವಸ್ಥೆ ಆಗ್ತಾ ಇದೆ. KR ನಗರ ಪಟ್ಟಣದ ಎಲ್ಲೆಡೆ JDS BJP ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಕ್ರೀಡಾಂಗಣದಲ್ಲಿ 30,000 ಜನಗಳಿಗೆ ಭರ್ಜರಿ ಬಾಡೂಟ, ಪ್ರತ್ಯೇಕವಾಗಿ ಸಸ್ಯಾಹಾರಿ, ಜೊತೆಗೆ ಮುಸ್ಲಿಮರಿಗೆ ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಮಾಡಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇನ್ನು ಮಾಜಿ ಶಾಸಕ ಸಾರಾ ಮಹೇಶ್ ಅವರು ಇಂದು ಬೆಳಗ್ಗೆಯಿಂದಲೇ ಎಲ್ಲ ವ್ಯವಸ್ಥೆಗಳನ್ನು ಮುಖಂಡರು, ಕಾರ್ಯಕರ್ತರೊಡಗೂಡಿ ಸ್ವತಃ ಅವರೇ ಗಮನಿಸ್ತಿರುವಂಥದ್ದು. ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಭಾಳ ವರ್ಷಗಳ ಸುಮಾರು 8,000ಕ್ಕಿಂತ ಹೆಚ್ಚು ಯಾವತ್ತೂ ಕೂಡ ಮಂಡ್ಯಕ್ಕೆ ಸೇರಿದ ನಂತರ ಅಥವಾ KR ಮೈಸೂರು ಗೆದ್ದಂಥ ಸಂದರ್ಭದಲ್ಲಿ ಕೂಡ ಜನತಾದಳಕ್ಕೆ ಲೀಡನ್ನು ಕೊಟ್ಟಿರಲಿಲ್ಲ ಲೋಕಸಭೆ. ಈ ಬಾರಿ 8,000 ಮತವನ್ನು ಎರಡು ಮೂರು ಬಾರಿ ಕಾರ್ಯಕ್ರಮವನ್ನು ನಿಗದಿ ಮಾಡ್ತೀವಿ. ಮಳೆ, ಸ್ವಲ್ಪ ಗದ್ದೆ ಕೆಲಸ, ಈಗ ಎಲ್ಲವನ್ನು ನಿಗದಿರುವಂಥ ಸಂದರ್ಭದಲ್ಲಿ ಶುಕ್ರವಾರ ಭಾನುವಾರ ಗಂಗಾಜೋತ್ಸವ ಕಾರ್ಯಕ್ರಮ ಶುಕ್ರವಾರ ಮಾಡಿ. ಲೋಕಸಭೆ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಳಿ ತಾಲೂಕಿನಿಂದ 8,000 ಮತಗಳನ್ನು ಹಾಕಿದ್ದಾರೆ. ಹಿಂದೆ ಮತದಾರರಿಗೆ ಕೃತಜ್ಞತೆ ಸಂಭ್ರಮವನ್ನು ಆಚರಿಸಬೇಕಿತ್ತು. 2-3 ಬಾರಿ ಡೇಟ್ಗಳ ವ್ಯತ್ಯಾಸ, ಜೊತೆಗೆ ಮಳೆ, ಗದ್ದೆ ಕೆಲಸ ಗೆಲುವು ಮುಗಿದಿದೆ. ಹಾಗಾಗಿ ಶುಕ್ರವಾರ ನಿಗದಿ ಮಾಡಿದ್ದೇವೆ. ಎಲ್ಲ ಮತದಾರರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆರೈಕೆ ಎಂದು ಸಾರಾ ಮಹೇಶ್ ಅವರು ಮಾತಾಡಿದರು. ದಲಿತ ಮುಖಂಡರಾದ ಅನಸೂಗೆ ನಾಗರಾಜ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಈ ರಾಜ್ಯದ ಬೃಹತ್ ಕೈಗಾರಿಕಾ ಮಂತ್ರಿಗಳು, ಜಾತ್ಯತೀತ ಜನತಾದಳದ ವರಿಷ್ಠರಾದಂಥ ಎಚ್ ಡಿ ಕುಮಾರಣ್ಣ ಅವರು ಕೃಷ್ಣರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ನಾಯಕರಾದಂಥ ಸಾರಾ ಮಹೇಶ್ರವರ ನಾಯಕತ್ವದಲ್ಲಿ ಅದ್ಧೂರಿಯಾದಂಥ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಜನರಿಗೆ, ಮತದಾರರಿಗೆ ಕೃತಜ್ಞತಾ ಸಮಾರಂಭ ಎರಡೂ ಕೂಡ ಒಟ್ಟಿಗೆ ನಡೆಯುತ್ತಿರುವುದರಿಂದ ತಾಲೂಕಿನ ಸಮಸ್ತ ಜನರು ಮತ್ತು ನಮ್ಮ ಸಮಾಜದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ರೀತಿ ಬಂದು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು. ಸದಾ ಸಾರಾ ಮಹೇಶ್ರವರ ಜೊತೆಯಾಗಿ ಸಮಾಜದ ಎಲ್ಲರೂ ಕೂಡ ಇರಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇವೆ.